ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಹರಿಯಾಣದ ಹಿಸಾರ್ನಲ್ಲಿರುವ ಮಹಾರಾಜ ಅಗ್ರಸೇನ ವೈದ್ಯಕೀಯ ಕಾಲೇಜಿನಲ್ಲಿ ಹೊಸದಾಗಿ ನಿರ್ಮಿಸಲಾದ ಐಸಿಯು ಘಟಕ ಮತ್ತು ಮಹಾರಾಜ ಅಗ್ರಸೇನರ ಪ್ರತಿಮೆ ಉದ್ಘಾಟಿಸಿದರು. ಇದೇ ವೇಳೆ ಕಾಲೇಜಿನ ಪಿಜಿ ಹಾಸ್ಟೆಲ್ ನಿರ್ಮಾಣಕ್ಕೆ ಶಿಲಾನ್ಯಾಸ ನೆರವೇರಿಸಲಾಯಿತು. ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ, ಸಚಿವರಾದ ಆರತಿ ರಾವ್, ರಣಬೀರ್ ಗಂಗ್ವಾ, ಸಂಸದ ನವೀನ್ ಜಿಂದಾಲ್ ಉಪಸ್ಥಿತರಿದ್ದರು. श्री अमित शाह जी माननीय गृह एवं सहकारिता मंत्री भारत सरकार शिलान्यास पीजी हॉस्टल का सेवाओं का विस्तार करने समाज। केंद्रीय गृह मंत्री अमित शाह हिसार में महाराजा अग्रसेन मेडिकल कॉलेज में कई समाज तो खैर अब बना, उस सब पूरा राज्य ही होगा. पूरे राज्य के संस्कारों को ಸಾರ್ವಜನಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರಗಳ ಉನ್ನತೀಕರಣಕ್ಕಾಗಿ 64,000 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಜೊತೆಗೆ ಕಳೆದ ದಶಕದಲ್ಲಿ 700 ಇಂಟಿಗ್ರೇಟೆಡ್ ಪಬ್ಲಿಕ್ ಹೆಲ್ತ್ ಲ್ಯಾಬ್ಗಳು, 4,382 ಸಾರ್ವಜನಿಕ ಆರೋಗ್ಯ ಘಟಕಗಳು ಹಾಗೂ 602 ಕ್ರಿಟಿಕಲ್ ಕೇರ್ ಘಟಕಗಳನ್ನು ಆರಂಭಿಸಲಾಗಿದೆ. ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಏಮ್ಸ್ಗಳ ಸಂಖ್ಯೆಯನ್ನು ಗಣನೀಯವಾಗಿ ಹೆಚ್ಚಳ ಮಾಡಲಾಗಿದೆ. ಈ ಮುಂಚೆ 51,000ದಷ್ಟಿದ್ದ ವೈದ್ಯಕೀಯ ಸೀಟುಗಳನ್ನು 1,15,000ಕ್ಕೆ ಹೆಚ್ಚಿಸಲಾಗಿದೆ. ಮುಂದಿನ 5 ವರ್ಷಗಳಲ್ಲಿ ಇನ್ನೂ 85,000 ಸೀಟುಗಳು ಹೆಚ್ಚಾಗಲಿವೆ ಎಂದರು. ದೇಶದ ಪೌರಾಣಿಕ ವ್ಯಕ್ತಿತ್ವಗಳಲ್ಲಿ ಒಬ್ಬರಾದ ಮಹಾರಾಜ ಅಗ್ರಸೇನರ ನಾಡು ಎಂದು ಹೆಸರಾದ ಹರಿಯಾಣದಲ್ಲಿ ಆರೋಗ್ಯ ಮತ್ತು ಮೂಲಸೌಕರ್ಯ ವಲಯದಲ್ಲಿ ಗಣನೀಯ ಬದಲಾವಣೆಯಾಗಿದೆ. ಎಲ್ಲ ಹಂತಗಳಲ್ಲಿ ಪ್ರಗತಿಯ ಹಾದಿಯನ್ನು ಹರಿಯಾಣ ಕಂಡುಕೊಂಡಿದೆ ಎಂದು ತಿಳಿಸಿದರು. ದೇಶದ ಸಮಗ್ರತೆ ಮತ್ತು ಏಕತೆಯನ್ನು ರಕ್ಷಿಸಿ ಸ್ವಾಭಿಮಾನದ ಚಿಂತನೆಯನ್ನು ಪ್ರತಿಪಾದಿಸಿದ ಪರಂಪರೆ ಇದಾಗಿದೆ. ಸಂಸ್ಕೃತಿ, ಆಚರಣೆ ಮತ್ತು ನಂಬಿಕೆಗಳು ನಮ್ಮ ದೇಶದ ಅನನ್ಯತೆಯ ಪ್ರತೀಕವಾಗಿದ್ದು, ಮುಂದಿನ ಪೀಳಿಗೆಗೆ ಅವುಗಳನ್ನು ಸಂರಕ್ಷಿಸುವ ಅಗತ್ಯವಿದೆ. ಕ್ರೀಡೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಹರಿಯಾಣ ಮಹತ್ವದ ಹೆಸರು ಗಳಿಸಿದೆ. ದೇಶದ ಅಭಿವೃದ್ಧಿಗೆ ಹರಿಯಾಣ ನೀಡುತ್ತಿರುವ ಕೊಡುಗೆ ಪ್ರಮುಖವಾದದ್ದು ಎಂದರು. आज नरेंद्र मोदी जी भी उसी रास्ते पर आगे बढ़ रहे हैं. आज नरेंद्र मोदी जी के 10 साल के अंदर 75 साल से जो 60 करोड़ गरीबों की फौज इस देश में बनी थी, उसमें से 25% लोगों, 25 करोड़ लोगों को गरीबी की रेखा से ऊपर एक 10 साल के अंदर ही ले जाने का